ಕೃಷ್ಣನ್ ಪ್ರಣಯ ಸಖಿ. ಈ ಮೂವಿ ನನಗೆ ಟೈಟಲ್ ಕೇಳಿದಾಗ ಏನಿದು ಹಿಂಗಿದೆ ಅಂತ ಅನಿಸ್ತು. ಬಟ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಎವ್ರಿ ಸ್ಕ್ರೀನ್ ಗಣೇಶ್ ಸರ್ ಅಪಿಯರೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅಪಿಯರೆನ್ಸ್ ಆಗಿರ್ಬೋದು, ಅಮೇಝಿಂಗ್ ಸಿನಿಮಾಟೋಗ್ರಫಿ ಅಂತ ಹೇಳಬೇಕು ನಾನು. ಇಟ್ಸ್ ವೆರಿ ಫ್ರೆಶ್. ಒಂದೊಂದು ಸ್ಕ್ರೀನೂ ತುಂಬ ಫ್ರೆಶ್ ಆಗಿದೆ. ಆಮೇಲೆ ತುಂಬ ನಕ್ಕದೆ. ತುಂಬ ದಿವಸ ಆದಮೇಲೆ ಒಂದು ಇಷ್ಟು ಎಂಟರ್ಟೈನ್ಮೆಂಟ್ ಸಿಕ್ಕಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಯಾವುದಾದ್ರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತಲೇ ಅಂದ್ಕೊಳ್ತಾ ಇದ್ದೆ. ಸೊ ಇಟ್ ವಾಸ್ ವಂಡರ್ಫುಲ್. ಇಷ್ಟು ನಕ್ಕಿದ್ದು ಫಸ್ಟ್ ಹಾಫ್ನಲ್ಲಿ ಎಷ್ಟು ನಕ್ಕಿದ್ದು, ಸೆಕೆಂಡ್ ಹಾಫ್ನಲ್ಲೂ ಆ ಕಾಮಿಡೀಸ್ಗಳಿಗೆ ಅಷ್ಟೇ ರಿಫ್ರೆಶಿಂಗ್ ಆಗಿತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಂದು ಫ್ರೇಮ್ನಲ್ಲೂ ಗಣೇಶ್ ಅಂತೂ ನನಗೆ ಯಾವಾಗ ಚಲುವಿನ ಚಿತ್ತಾರದಲ್ಲಿ ಹೇಗಿದ್ರು ಐ ಥಿಂಕ್ ಇವಾಗಲೂ ಹಾಗೆ ಇದ್ದಾರೆ ಅಂತ ಅನಿಸ್ತು. ನನಗೇನು ಚೇಂಜಸ್ಸೇ ಅನಿಸಲಿಲ್ಲ ಗಣೇಶ್ ಸರ್. ಆ್ಯಂಡ್ ಇಬ್ಬರು ಹೀರೋಯಿನ್ಸ್ ಲೈಕ್ ಶರಣ್ಯ ಶೆಟ್ಟಿ ಮತ್ತು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳು ಐ ಥಿಂಕ್ ಥಿಯೇಟರ್ನಲ್ಲಿ ಹೋಗಿ ನೋಡೋದೇ ಒಂದು ಖುಷಿ. ಅದರಲ್ಲಿ ಇವಾಗ ಭೀಮಾ ಆಗಿರ್ಬೋದು ಆ್ಯಂಡ್ ಈ ಸಿನಿಮಾ ಆಗಿರ್ಬೋದು ಆ್ಯಂಡ್ ಗೌರಿ ಸಿನಿಮಾ ಆಗಿರ್ಬೋದು, ಎಲ್ಲದಕ್ಕೂ ನಾನು ಐ ವಿಲ್ ವಿಶ್ ಆಲ್ ದ ವೆರಿ ಬೆಸ್ಟ್. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಆ್ಯಂಡ್ ಗಣೇಶ್ ಸರ್ ಆ್ಯಸ್ ಯೂಶುವಲ್ ಎಮೋಷನ್ಸು, ಲವ್ ಸೀನ್ಸ್ ಇರ್ಬೋದು ಮತ್ತು ಫೈಟ್ಸ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಬ್ಲೆಂಡ್ ಇದೆ ಸಿನಿಮಾಲಿ. ರಂಗನ ರಮೇಶ್ ಸರ್ ಇರ್ಬೋದು, ಮತ್ತು ಸಾದಿಕ್ ಕಿಲ್ಲರ್ ಸರ್ ಇರ್ಬೋದು, ಮತ್ತು ಜಗಪ್ಪವ್ರು ಇರ್ಬೋದು, ಒಳ್ಳೆ ಕಾಮಿಡಿ ಇದೆ. ತುಂಬ ಚೆನ್ನಾಗಿತ್ತು. ವಿ ಆಲ್ ಎಂಜಾಯ್ಡ್. ಎಲ್ಲರೂ ಬಂದು ದಯವಿಟ್ಟು ಸಿನಿಮಾನ ನೋಡಿ ಈ ಸಿನಿಮಾ ಯಶಸ್ಸನ್ನು ಕಾಣಲಿ, 3 ದಿನ ಓಡಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು.